ನಮಸ್ಕಾರ ಸ್ನೇಹಿತರೆ, ನನ್ನ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಭಾಗ 3 ಗಣಿತ ವಿಷಯದಲ್ಲಿ 41ನೇ ಪ್ರಶ್ನೆ. ಒಂದು ಟ್ರಸ್ಟ್ 165 ದಾನಿಗಳಿಂದ 135 ರೂಪಾಯಿಯನ್ನು ಸಂಗ್ರಹಿಸಿತು. ಒಂದು ವೇಳೆ ಟ್ರಸ್ಟ್ ಈ ಹಣವನ್ನು 5 ಶಾಲೆಗಳ ಮಧ್ಯೆ ಸಮಾನವಾಗಿ ಹಂಚಿದರೆ ಪ್ರತಿಯೊಂದು ಶಾಲೆಯು ಪಡೆಯುವ ಹಣವೆಷ್ಟು? ಅಂದರೆ ಇಲ್ಲಿ ಒಬ್ಬರಿಂದ 135 ರೂಪಾಯಿ ಸಂಗ್ರಹ ಮಾಡಿದರೆ 165 ಜನಕ್ಕೆ ಸಂಗ್ರಹ ಮಾಡಿದ ನಂತರ ಆ ಹಣ ಒಟ್ಟು 22,000 ರೂಪಾಯಿ ಆಗುತ್ತೆ. ಅಂದರೆ 22,000 ಅದನ್ನು 5 ಶಾಲೆಗೆ ಸಮನಾಗಿ ಹಂಚಿದರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬರುತ್ತೆ. ನಂತರ 3 ಡಜನ್ ಕಿತ್ತಳೆ ಹಣ್ಣುಗಳ ಬೆಲೆ 144 ಆದರೆ 3 ಕಿತ್ತಳೆ ಹಣ್ಣುಗಳ ಬೆಲೆ ಎಷ್ಟು? ಅಂದರೆ ಒಂದು ಕಿತ್ತಳೆ ಹಣ್ಣು ಇಲ್ಲಿ 4 ರೂಪಾಯಿ ಬೀಳುತ್ತೆ. ಇದು 3 ಕಿತ್ತಳೆ ಹಣ್ಣಿಗೆ ಸರಿಯಾದ ಉತ್ತರ 12 ರೂಪಾಯಿ. ನೆಕ್ಸ್ಟ್, ಒಂದು ಚೌಕಾಕಾರದ ಆಟದ ಮೈದಾನವು 55 ಮೀಟರ್ ಉದ್ದವಿದೆ. ಸುಮಾ ಆಟದ ಮೈದಾನದ ಸುತ್ತ 4 ಬಾರಿ ಓಡಾಡುತ್ತಾಳೆ. ಹಾಗಾದರೆ ಸುಮಾ ಓಡಿದ ಓಟದ ದೂರವೆಷ್ಟು ಅಂದರೆ 220 ಮೀಟರ್. ಕೊಟ್ಟಿರುವ ಅನುಕ್ರಮ 14, 28, 42, 56 ಡ್ಯಾಶ್ ರಲ್ಲಿ ಮುಂದಿನ ಸಂಖ್ಯೆಯಲ್ಲಿ 14ರ ಮಗ್ಗಿಯನ್ನು ಕೊಟ್ಟಿದ್ದಾರೆ. 14 70. 8 ಬಂಡಲ್ಗಳ ವೈರಿನ ಉದ್ದ 320 ಮೀಟರ್ ಆದಾಗ ಒಂದು ಬಂಡಲ್ ವೈರಿನ ಉದ್ದ ಎಷ್ಟು ಅಂದರೆ ಅದು 40 ಮೀಟರ್ ಆಗುತ್ತೆ. ಇಲ್ಲಿ 1 1/4 ಪ್ಲಸ್ 2 3/4 ಪ್ಲಸ್ 3 1/2 ಪ್ಲಸ್ 2 1/2 ಇಸ್ ಈಕ್ವಲ್ ಟು ಇದಕ್ಕೆ ಸರಿಯಾದ ಉತ್ತರ 10 ಬರುತ್ತೆ. ನಂತರದಲ್ಲಿ 47ನೇ ಪ್ರಶ್ನೆ. 3421.07 ಪ್ಲಸ್ 4362.42 ಇದನ್ನು ಪ್ಲಸ್ ಮಾಡಿದಾಗ ಇದರ ಉತ್ತರ 7,783.49 ಬರುತ್ತೆ. ಒಂದು ಚೌಕಾಕಾರದ ತೋಟದ ಒಂದು ಬದಿಯ ಉದ್ದ 80 ಮೀಟರ್ ಆದರೆ ಸುತ್ತಳತೆ ಎಷ್ಟು ಅಂದರೆ ಇದರ 320 ಮೀಟರ್. ಇನ್ನು 49ನೇ ಪ್ರಶ್ನೆ. ಇದನ್ನು ವ್ಯವಕಲನ ಮಾಡೋದು 4,361.42 ಮೈನಸ್ 376.73 ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಒಂದು ಬ್ಯಾಗಿನ ಬೆಲೆ 230 ರೂಪಾಯಿ ಆದರೆ ಒಂದು ಬ್ಯಾಗಿಗೆ 230. 14 ಬ್ಯಾಗ್ಗಳಿಗೆ ಎಷ್ಟಾಗುತ್ತೆ ಅಂದರೆ ಅದು 3,220 ರೂಪಾಯಿ ಆಗುತ್ತೆ. ಇನ್ನು ಉಡುಪುಗಳನ್ನು ಸಿದ್ಧಪಡಿಸುವ ಫ್ಯಾಕ್ಟರಿಯೊಂದರ ಪ್ರತಿದಿನ 3,526 ಉಡುಪುಗಳು ಸಿದ್ಧಪಡಿಸ್ತಾರೆ. ಹಾಗಾದರೆ 23 ದಿನಕ್ಕೆ ಎಷ್ಟಾಗುತ್ತೆ ಅಂದರೆ ಇದು 81,098 ಆಗುತ್ತೆ. ಇನ್ನು 58ನೇ ಪ್ರಶ್ನೆ. ವೃತ್ತದ ವ್ಯಾಸ. ಈ ವೃತ್ತದ ವ್ಯಾಸ ನಡುವೆ ಪಿ ಇಂದ ಕ್ಯೂ ವರೆಗಿನ ಅಂದರೆ ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 53. ಈ ತ್ರಿಭುಜದ ವಿಕರ್ಣವನ್ನು ಇದನ್ನು ಕರಿತೀವಿ ನಾವು. ಪಿ ಇಂದ ಆರ್ ವರೆಗಿನ ವಸ್ತುವನ್ನು ಏನಂತ ಕರಿತೀವಿ ಅಂದರೆ ಪಿ ಆರ್ ಅಂತೇಳಿ ಕರಿತೀವಿ. ತ್ರಿವಿಕರ್ಣ ಅಂತೇಳಿ ಕರಿತೀವಿ. ಒಂದು ಆಯತಾಕಾರದ ತೋಟದ ಉದ್ದ ಹಾಗೂ ಅಗಲಗಳ ಕ್ರಮವಾಗಿ 120 ಮೀಟರ್ ಮತ್ತು 85 ಮೀಟರ್ಗಳಾದರೆ ಅದರ ಸುತ್ತಳತೆ ಎಷ್ಟಪ್ಪ ಅಂದರೆ 410. ಇನ್ನು 4,803ಕ್ಕೆ ಎಷ್ಟನ್ನು ಸೇರಿಸಿದಾಗ 9,241 ಬರುತ್ತೆ ಅಂದರೆ ಈ 9,241ಕ್ಕೆ 4,803 ರೂಪಾಯಿ ಏನು ಮಾಡಬೇಕು ಮೈನಸ್ ಮಾಡಿದರೆ ನಮಗೆ ಸಿಗ್ತಕ್ಕಂಥ ಉತ್ತರ 4438. ಇನ್ನು 6,200 ಮೀಟರ್ಗಳನ್ನು ಕಿಲೋಮೀಟರ್ಗಳಲ್ಲಿ ಬರೆಯಿರಿ ಅಂತ ಹೇಳಿದರೆ ಅದಕ್ಕೆ ಸರಿಯಾದ ಉತ್ತರ 6.2 ಕಿಲೋಮೀಟರ್. ಇನ್ನು 57ನೇ ಪ್ರಶ್ನೆ. 1260 ಅಂದರೆ 1,760 18 ಭಾಗಾಕಾರ ಮಾಡಿದರೆ ಅದನ್ನು ಭಾಗಿಸಿದಾಗ 70 ಉತ್ತರ ಬರುತ್ತೆ. ಈ ಕೆಳಗಿನವುಗಳಲ್ಲಿ ವಿಶಾಲವಾದ ಕೋನ ಯಾವುದಂದರೆ ಅದು 145 ಡಿಗ್ರಿ. ನೆಕ್ಸ್ಟ್ 59ನೇ ಪ್ರಶ್ನೆ. ಈ ಕೆಳಗಿನ ವೃತ್ತದಲ್ಲಿ ಬಣ್ಣ ಉಳಿದ ಭಾಗವನ್ನು ಭಿನ್ನ ರಾಶಿ ರೂಪದಲ್ಲಿ ಬರೆಯಿರಿ. ಅದನ್ನು ಇಲ್ಲಿ 6 ಬಾಕ್ಸನ್ನು ಕೊಟ್ಟಿದ್ದಾರೆ. ಅದರ ಒಂದು ಬಾಕ್ಸು ಅದು 6 ಬಾಕ್ಸ್ಗಳೊಳಗೆ ಒಂದು ಬಾಕ್ಸ್ಗೆ ಮಾತ್ರ ಬಣ್ಣ ತುಂಬಿದೆ. ಅದು ಬಿ ಆಪ್ಷನ್ ಸರಿಯಾದ ಉತ್ತರ. ಇನ್ನು ದಶಮಾಂಶದ ಮೇಲೆ 3/10 ಕೊಟ್ಟಿದ್ದಾರೆ. ಇದರ ರೂಪದಲ್ಲಿ ಬರೀರಿ ಅಂದರೆ 0.3 ಸರಿಯಾದ ಉತ್ತರ ಬರುತ್ತೆ. ಹಾಗೆ ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಂಥ ವಿಜ್ಞಾನ ವಿಷಯದ್ದು ನನ್ನ ಕಲಿಕೆ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಹಾಗೆ ಸಮಾಜ ವಿಜ್ಞಾನ ವಿಷಯಕ್ಕೂ ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ನನ್ನ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಭಾಗ 4 ವಿಜ್ಞಾನ ವಿಭಾಗ. ಅತ್ಯಂತ ಹಗುರವಾದ ಮೂಲ ವಸ್ತು ಹೀಲಿಯಂ ಅಂತೇಳಿ ಬರುತ್ತೆ. ಆದರೆ ಹೀಲಿಯಂ ಆಪ್ಷನ್ ಇಲ್ಲಿ ಇಲ್ಲ. ಜಲಜನಕ ಸರಿಯಾದ ಉತ್ತರ. ಓಝೋನ್ನ ಅಣುಸೂತ್ರ O3. ಮರುಭೂಮಿ ಗುಲಾಬಿ ಗಿಡದ ಬೀಜಗಳನ್ನು ಡ್ಯಾಶ್ ಹರಡುತ್ತದೆ ಅಂದರೆ ಗಾಳಿ. ಇನ್ನು 64. ಸಿರಿಧಾನ್ಯಕ್ಕೆ ಉದಾಹರಣೆ ಜೋಳ. ಹೊಗೆ ರೂಪದಲ್ಲಿರ್ತಕ್ಕಂಥ ದ್ರವ ಯಾವುದಪ್ಪ ಅಂದರೆ ಅದು ಅನಿಲ. ಇನ್ನು ನೆಕ್ಸ್ಟ್ ಪ್ರಶ್ನೆ. ಹಸಿರುವನ್ನು ಪುಸ್ತಕ
ದ ಕರ್ತೃ ಹಸಿರು ಹೊನ್ನು ಪುಸ್ತಕವನ್ನು ಬರೆದವರು BGL ಸ್ವಾಮಿಯರವರು. ಸಸ್ಯಗಳನ್ನು ದ್ಯುತಿ ಸಂಶ್ಲೇಷಣೆಯಲ್ಲಿ ಉಪಯೋಗಿಸುವ ಶಕ್ತಿ ಅದು ಸೌರಶಕ್ತಿ. ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದಪ್ಪ ಅಂತಂದರೆ ಅದು ಗುರು ಗ್ರಹವಾಗಿದೆ. ಹಸುವಿನ ಸರಾಸರಿ ಜೀವಿತಾವಧಿ ಎಷ್ಟು ವರ್ಷ? 20 ವರ್ಷ ಹಸು ಏನು ಮಾಡುತ್ತೆ? ಬದುಕುತ್ತೆ. ಕಬ್ಬು ಯಾವ ಜಾತಿಗೆ ಸೇರಿದೆ ಅಂದರೆ ಅದು ದ್ವೈವಾರ್ಷಿಕ, ವರ್ಷದಲ್ಲೇ 2 ಬೆಳೆಯನ್ನು ತೆಗೆಯಬಹುದು. ತಾಮ್ರವು ಯಾವ ಸ್ಥಿತಿಯ ದ್ರವವಾಗಿದೆ ಅಂದರೆ ತಾಮ್ರ ಅಂದರೆ ಅದು ಘನ ವಸ್ತು, ಗಟ್ಟಿಯಾಗಿರ್ತಕ್ಕಂಥದ್ದು. ಸೋಡಿಯಂ ಕ್ಲೋರೈಡ್ ಒಂದು ಸಂಯುಕ್ತ ವಸ್ತುವಾಗಿದೆ. ನೆಕ್ಸ್ಟ್ ಪ್ರಶ್ನೆ 73ನೇದ್ದು, ಸಿ ಜೀವಸತ್ವ ಕೊರತೆಯಿಂದ ಬರುವ ರೋಗ ಯಾವುದಪ್ಪ ಅಂತಂದರೆ ಅದು ಸ್ಕರ್ವಿ ರೋಗ ಬರುತ್ತೆ. ಒಂದು ಬೀಜದ ಹೊರಭಾಗ ಅದನ್ನು ಏನಂತ ಕರಿತೀವಪ್ಪ ಅಂದರೆ ಬೀಜ ಕವಚ ಅಂತೇಳಿ ನಾವು ಕರಿತೀವಿ. ಇನ್ನು ಭೂಮಿಯು ಸೌರ ವ್ಯೂಹದಲ್ಲಿ ಎಷ್ಟನೇ ಅತಿ ದೊಡ್ಡ ಗ್ರಹವಾಗಿದೆ? ಭೂಮಿಯು ಸೌರ ವ್ಯೂಹದಲ್ಲಿ ಎಷ್ಟನೇ ಅತಿ ದೊಡ್ಡ ಗ್ರಹವಾಗಿದೆ ಅಂದರೆ ಅದು 3ನೇ ಅತಿ ದೊಡ್ಡ ಗ್ರಹವಾಗಿದೆ. ಇನ್ನು 76ನೇ ಪ್ರಶ್ನೆ, ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು ಅಂದರೆ 206. 27ನೇ ಪ್ರಶ್ನೆ, ರಿಕೆಟ್ಸ್ ರೋಗವು ಯಾವ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತದೆ? ಇದಕ್ಕೆ ಉತ್ತರ ನೀವೇ ಕಾಮೆಂಟ್ ಮಾಡಿ. ನೆಕ್ಸ್ಟ್ 78, ಅತ್ಯಂತ ದೊಡ್ಡ ಹೂ ಯಾವುದಪ್ಪ ಅಂದರೆ ರಫ್ಲೇಶಿಯಾ. 79ನೇದ್ದು, ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ಯಾವುದಪ್ಪ ಅಂತಂದರೆ ಅದು ಸಾರಜನಕ. 80ನೇದ್ದು, ಬೆಳಕಿನ ಚುಕ್ಕಿ ಎಂದು ಕರೆಯಲ್ಪಡುವ ಗ್ರಹ ಯಾವುದಪ್ಪ ಅಂತಂದರೆ ಅದು ಶುಕ್ರ ಗ್ರಹ. ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೋತ್ತರಗಳಾಗಿ ಈ ನನ್ನ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಆ ಒಂದು ವಿಡಿಯೋನ ನೀವು ಗಮನಿಸ್ಬೋದು. ಧನ್ಯವಾದಗಳು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಭಾಗ 5 ಸಮಾಜ ವಿಜ್ಞಾನ ವಿಷಯ. 81ನೇ ಪ್ರಶ್ನೆ, ವಿವಿಧತೆಯಲ್ಲಿ ಏಕತೆ ಎಂದರೇನು? ಅಂದರೆ ಇಲ್ಲಿ ಎಲ್ಲರೂ ಒಂದೇ ಜನಾಂಗಕ್ಕೆ ಸೇರಿದರು, ಆಪ್ಷನ್ ಬಿ ಅದು ತಪ್ಪು. ಎಲ್ಲರೂ ಒಂದೇ ಧರ್ಮಕ್ಕೆ ಸೇರಿರುವುದು ಅದು ತಪ್ಪು. ಇಲ್ಲಿ ಎಲ್ಲರೂ ಒಂದೇ ಭಾಷೆಯನ್ನು ಮಾತನಾಡುತ್ತಾರೆ ಅದು ತಪ್ಪು. ಇಲ್ಲಿ ಭಿನ್ನತೆಯನ್ನು ಕಡೆಗಣಿಸಿ ಭಾವೈಕ್ಯತೆ ಅಂದರೆ ನಾವೆಲ್ಲರೂ ಒಂದಾಗಿದ್ದೇವೆ ಅಂತೇಳಿ ತೋರಿಸೋದೇ ವಿವಿಧತೆಯಲ್ಲಿ ಏಕತೆ. ಇಲ್ಲಿ ಭಾರತದಲ್ಲಿ ಅತಿ ಎತ್ತರದ ಶೃಂಗ ಮುಳ್ಳಯ್ಯನಗಿರಿ ಕರ್ನಾಟಕದ್ದು, ಅನ್ನೈಮುಡಿ ಪಶ್ಚಿಮ ಘಟ್ಟ, ಮೌಂಟ್ ಎವರೆಸ್ಟು ಪ್ರಪಂಚದ್ದು ಅತಿ ಎತ್ತರದ್ದು, ಮೌಂಟ್ ಗಾಡ್ವಿನ್ ಆಸ್ಟಿನ್ ಏನಿದೆಯಲ್ಲ ಅದು ಭಾರತ ದೇಶದ ಅತಿ ಎತ್ತರದ ಶೃಂಗ. ಜಮೀನು ಹೊಂದಿರದೆ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡುವವರನ್ನ ಏನಂತ ಕರಿತೀವಪ್ಪ ಅಂದರೆ ಕೃಷಿ ಕೂಲಿಕಾರರು. ಒಳಾಂಗಣ ಆಟ ಫುಟ್ಬಾಲು ಹೊರಾಂಗಣ, ಕ್ರಿಕೆಟ್ ಹೊರಾಂಗಣ, ಹಾಕಿ ಹೊರಾಂಗಣ, ಟೇಬಲ್ ಟೆನ್ನಿಸ್ ಏನಿದೆಯಲ್ಲ ಅದು ಒಳಾಂಗಣ ಆಟವಾಗಿದೆ. ಇನ್ನು 85ನೇ ಪ್ರಶ್ನೆ, ಜೇನು ಕುರುಬ ಬುಡಕಟ್ಟಿಗೆ ಜನ ಸೇರಿರುವುದು ಎಲ್ಲಿ ಅಂದರೆ ವಾಸಸ್ಥಳ ಅವ್ರದ್ದು ಕೊಡಗು. ನವೀಕರಿಸಬಹುದಾದ ಸಂಪನ್ಮೂಲ ಕಲ್ಲಿದ್ದಲು ನವೀಕರಿಸಲಾಗದು, ಪೆಟ್ರೋಲ್ ನವೀಕರಿಸಲಾಗಲ್ಲ, ಡೀಸೆಲ್ ನವೀಕರಿಸಲಾಗಲ್ಲ. ಇಲ್ಲಿ ನವೀಕರಿಸೋದು ಗಾಳಿ ಮಾತ್ರ. ಇನ್ನು 87, ರಾಸಾಯನಿಕ ಗೊಬ್ಬರ ಮತ್ತು ನಾಶಕಗಳನ್ನು ಬಳಸದಿರುವ ಕೃಷಿ ಪದ್ಧತಿ ಯಾವುದಪ್ಪ ಅಂದರೆ ಅದು ಸಾವಯವ. ನಾವು ಸಾವಯವ ಕೃಷಿ ಗೊಬ್ಬರ ಅಂದರೆ ಇಲ್ಲಿ ಯಾವ್ದು ಬರ್ತಪ್ಪ ಅಂತಂದರೆ ಇಲ್ಲಿ ಸೆಗಣಿ, ಈ ಆಕಳುಗಳ ಅದನ್ನು ನಾವು ಏನಪ್ಪ ಅಂದರೆ ಸಾವಯವ ಕೃಷಿ ಅಂತ ಹೇಳ್ತೀವಿ. ರಾಸಾಯನಿಕ ಗೊಬ್ಬರ ಅಂದರೆ ಈಗಿನ ಕಾಲದ ನಾವು ಬಳಸ್ತಕ್ಕಂಥ ರಾಸಾಯನಿಕ ಪದ್ಧತಿಗಳು. ಇದಕ್ಕೆ ಸರಿಯಾದ ಉತ್ತರ ಸಾವಯವ ಕೃಷಿ. ಪಾದಚಾರಿಗಳನ್ನು ರಸ್ತೆಯನ್ನು ದಾಟಬೇಕಾದ ನಿಗದಿತ ಸ್ಥಳ ಇದು ಜೀಬ್ರಾ ಪಟ್ಟಿ ಸರಿಯಾದದ್ದು. ದೂರವಾಣಿ ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂತಂದರೆ ಗ್ರಹಂ ಬೆಲ್. ನೆಕ್ಸ್ಟು 90ನೇ ಪ್ರಶ್ನೆ, ಪ್ರಥಮ ಬಾರಿಗೆ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಕನ್ನಡದ ಚಿತ್ರನಟ ಯಾರಂದರೆ ಅದು ಕನ್ನಡಕ್ಕೆ ಸಿಕ್ಕಿದ್ದು ಇದರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಿಕ್ಕಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮಾತ್ರ. ಕಬ್ಬಿಣದ ಉಪಕರಣಗಳನ್ನು ತಯಾರು ಮಾಡುವವರನ್ನು ನಾವು ಕಮ್ಮಾರರು ಅಂತ ಹೇಳ್ಕೊಳ್ತೀವಿ. ಇಲ್ಲಿ ಚಪ್ಪಲಿಯನ್ನು ಹೊಲಿತಕ್ಕಂಥ ಕೆಲಸ ಮಾಡೋರಿಗೆ ಚಮ್ಮಾರರು. ಈ ಕುಂಬಾರರು ಅಂದರೆ ಮಡಿಕೆಗಳನ್ನು ಮಾಡೋರಿಗೆ ಹೇಳ್ತೀವಿ. ಇಲ್ಲಿ ಬಡಿಗೆತನ ಕೆಲಸ ಮಾಡೋರಿಗೆ ಈ ಬಡಿಗ ಅಂತೇಳಿ ಕರಿತೀವಿ. ಕಮ್ಮಾರ ಅಂತಂದರೆ ಇದು ಕಬ್ಬಿಣದ ಉಪಕರಣಗಳನ್ನು ತಯಾರಿಸೋರು. ಇವರು ಚಮ್ಮಾರ ಅಂದರೆ ಚರ್ಮದ ಉಪಕರಣಗಳನ್ನು ತಯಾರು ಮಾಡ್ತಕ್ಕಂಥವರಾಗಿರುತ್ತಾರೆ. ಇನ್ನು 92ನೇ ಪ್ರಶ್ನೆ, ರಾಷ್ಟ್ರೀಯ ಹಣ್ಣು ಯಾವುದಪ್ಪ ಅಂದರೆ ಅದು ಮಾವು. ಕೆಂಪುಕೋಟೆ ಇರುವ ಸ್ಥಳ ದೆಹಲಿ. ಬಾದಾಮಿಯಲ್ಲಿರ್ತಕ್ಕಂಥ ಗುಹಾಂತರ ದೇವಾಲಯಗಳು ಬಳಸಿದ ಕಲ್ಲು ಯಾವುದಪ್ಪ ಅಂದರೆ ಅದು ಮರಳು ಕಲ್ಲು. ಇನ್ನು ಮರುಭೂಮಿಯಲ್ಲಿ ನೀರು ದೊರೆಯುವ ಫಲವತ್ತಾದ ಪ್ರದೇಶ ಒಯಾಸಿಸ್ ಅಂತೇಳಿ ನಾವು ಕರಿತೀವಿ. ಇನ್ನು ಆಗ್ರಾದ ತಾಜ್ ಮಹಲನ್ನು ಕಟ್ಟಲು ಬಳಸಿದ ಕಲ್ಲು ಅಮೃತ ಶಿಲೆ.
ಬಳಪದ ಕಲ್ಲಂತೂ ಅಲ್ಲ, ಕಡಪದೂ ಅಲ್ಲ, ಕೆಂಪುದು ಕಲ್ಲೂ ಅಲ್ಲ. ಇನ್ನು 97 ಅಂಡೋಮಾನ್ ದ್ವೀಪ ಇರುವ ಸ್ಥಳ. ಅರಬ್ಬಿ ಸಮುದ್ರದಲ್ಲಿಲ್ಲ, ಹಿಂದೂ ಮಹಾಸಾಗರದಲ್ಲಿಲ್ಲ, ಅಟ್ಲಾಂಟಿಕ್ ಮಹಾಸಾಗರದಲ್ಲಿಲ್ಲ. ಅದು ಸರಿಯಾದ ಉತ್ತರ ಬಂಗಾಳ ಕೊಲ್ಲಿ. ಇನ್ನು 98 ಭಾರತ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ರಾಣಿ ಅಂತೇಳಿ, ಅಂದರೆ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಓಟದ ಮಹಿಳೆ ಅಂತೇಳಿ ಕರೀತಾರೆ, PT ಉಷಾ. ಹಾಕಿ ತಂಡವೊಂದರಲ್ಲಿ ಆಡುವ ಆಟಗಾರರ ಸಂಖ್ಯೆ 16. ಇನ್ನು 100ನೇ ಪ್ರಶ್ನೆ, ಆಶ್ರಯ ಯೋಜನೆಯ ಉದ್ದೇಶ ಉಚಿತ ನಿವೇಶನಗಳು ಮತ್ತು ಅನುದಾನಗಳು ಹಾಗೂ ಸಾಲವನ್ನು ಬಡವರು ಮನೆಗಳಲ್ಲಿ ಕಟ್ಟಿಕೊಳ್ಳಲು ಒದಗಿಸುವುದು. ಆಪ್ಷನ್ ಎ ಸರಿಯಾದ ಉತ್ತರ. ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಈ ಮೊರಾರ್ಜಿ ದೇಸಾಯಿ ಪ್ರಶ್ನೆ ಪತ್ರಿಕೆಗೆ ಉತ್ತರಗಳು ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಕೊಡಲಾಗಿದೆ. ಕನ್ನಡ ವಿಷಯ, ಇಂಗ್ಲೀಷ್ ವಿಷಯ, ಗಣಿತ ವಿಷಯ ಹಾಗೂ ವಿಜ್ಞಾನ ವಿಷಯದ ಉತ್ತರಗಳಿಗೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಯೂಸ್ ಮಾಡಿ. ಹಾಗೆ ನನ್ನ ಚಾನಲ್ ಒಳಗಡೆ ಎಲ್ಲ ವಿಷಯಕ್ಕೆ 5ನೇ ತರಗತಿಯ ಮೌಲ್ಯಾಂಕನದ ಉತ್ತರ ಪತ್ರಿಕೆಗಳು ಕೂಡ ಇದ್ದಾವೆ. ಧನ್ಯವಾದಗಳು.